ಲವ್ ಜಿಹಾದ್ ಹುಬ್ಬಳ್ಳಿಯಲ್ಲಿ ಭುಗಿಲೆದ್ದ ಗಲಾಟೆ. ಜಿಮ್ಗೆ ಬರುವ ಹಿಂದೂ ಯುವತಿಯರೇ ಟಾರ್ಗೆಟ್. ಇವರಿಗೆ ಯುವತಿ ಜೊತೆ ಸಲುಗೆ ಲವ್ ಜಿಹಾದ್ಗೆ ಯತ್ನವನ್ನ ಮಾಡ್ತಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಲವ್ ಜಿಹಾದ್ ಹುಬ್ಬಳ್ಳಿಯಲ್ಲಿ ಭುಗಿಲೆದ್ದ ಗಲಾಟೆ. ಜಿಮ್ಗೆ ಬರುವ ಹಿಂದೂ ಯುವತಿಯರೇ ಟಾರ್ಗೆಟ್. ಯುವತಿ ಜೊತೆ ಸಲುಗೆ ಲವ್ ಜಿಹಾದ್ಗೆ ಯತ್ನ ಮಾಡ್ತಾರೆ. ಜಿಮ್ ಟ್ರೈನರ್ ಮುಸ್ಲಿಂ ಯುವಕನ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಸಮೀರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯುವಕನ ಮನೆ ಬಳಿ ಹಿಂದೂ ಸಂಘಟನೆಗಳ ಗಲಾಟೆ ನಡೀತಾ ಇದೆ. ವಿಕಾಸ್ ನಗರದ ವಾಸವಾಗಿರುವಂತಹ ಹಿಂದೂ ಯುವತಿ ವಿಜಯನಗರ ನಿವಾಸಿಯಾದ ಮುಸ್ಲಿಂ ಯುವಕ ಸಮೀರ್. ಜಿಮ್ನಲ್ಲಿ ಪರಿಚಯವಾಗಿದ್ದ ಯುವತಿ ಮತ್ತು ಸಮೀರ್ ಹಿಂದೂ ಯುವತಿಯರ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಮಾಡ್ತಾರೆ. ಲವ್ ಜಿಹಾದ್ ನಡೆಸಲಾಗುತ್ತಿದೆ ಎಂದು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಹಿಂದೂ ಸಂಘಟನೆಗಳು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಭೇಟಿಯನ್ನ ನೀಡಿದ್ರು. ಲವ್ ಜಿಹಾದ್ ಅಂತ ಹುಬ್ಬಳ್ಳಿಯಲ್ಲಿ ಗಲಾಟೆ ನಡೀತಾ ಇರುವಂಥದ್ದು. ಯುವತಿ ಜೊತೆ ಸಲುಗೆಯಿಂದ ಇರ್ತಾರೆ, ನಂತರ ಲವ್ ಜಿಹಾದ್ಗೆ ಯತ್ನವನ್ನ ಮಾಡ್ತಾರೆ. ಜಿಮ್ ಟ್ರೈನರ್ ಮುಸ್ಲಿಂ ಯುವಕನ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ. ಸಮೀರ್ ಹುಬ್ಬಳ್ಳಿಯ ವಿಜಯನಗರದ ನಿವಾಸಿಯರು ಸಮೀರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ. ಯುವಕನ ಮನೆ ಬಳಿ ಹಿಂದೂ ಸಂಘಟನೆಗಳು ಗಲಾಟೆ ನಡೆಸ್ತಾ ಇರುವಂಥದ್ದು. ಜಿಮ್ಗೆ ಬರುವಂತ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾರೆ. ಆ ಹಿಂದೂ ಯುವತಿ ವಿಕಾಸ ನಗರದಲ್ಲಿ ವಾಸವಾಗಿದ್ದಾಳೆ. ಸಮೀರ್ ವಿಜಯನಗರದಲ್ಲಿ ವಾಸವಾಗಿರುವಂತದ್ದು. ಹುಬ್ಬಳ್ಳಿಯ ವಿಜಯನಗರ ಏರಿಯಾದಲ್ಲಿ ವಾಸವಾಗಿದ್ದಾರೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ಗೆ ಪ್ರಶಂಸೆ ಮಾಡ್ತಾರೆ. ಲವ್ ಜಿಹಾದ್ ನಡೆಸಲಾಗುತ್ತಿದೆ ಎಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಸಹಿತ ನಡೀತಾ ಇದೆ. ನೋಡಿ, ಹುಬ್ಬಳ್ಳಿಯಲ್ಲಿ ಕೇಳಿ ಬರ್ತಾ ಇರುವಂತ ಆರೋಪ ಸಮೀರ್ ಎಂಬಾತನ ಮೇಲೆ. ಜಿಮ್ಗೆ ಬರುವಂತ ಯುವತಿಯರನ್ನ ಟಾರ್ಗೆಟ್ ಅಂದು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವ್ರ ಜೊತೆಗೆ ಸಲುಗೆಯನ್ನ ಬೆಳೆಸ್ಕೊಂಡು ಲವ್ ಜಿಹಾದ್ಗೆ ಯತ್ನವನ್ನ ಮಾಡಿ ಅವರನ್ನ ಕನ್ವರ್ಟ್ ಮಾಡುವಂಥದ್ದು, ತಮ್ಮ ಸಮುದಾಯಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುವಂಥ ಯತ್ನವನ್ನ ಮಾಡ್ತಾರೆ ಅನ್ನುವಂಥ ಆರೋಪವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇದುವರೆಗೂ ಸಹಿತ ಆ ಯುವತಿ ಏನಾದರೂ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರಾ ಅಥವಾ ಯುವತಿಯ ಪೋಷಕರು ಏನಾದರೂ ಹೇಳಿಕೆಯನ್ನ ಕೊಟ್ಟಿದ್ದಾರಾ, ಅದನ್ನೆಲ್ಲವನ್ನ ಕೂಡ ಪರಿಗಣಿಸಬೇಕಾಗುತ್ತೆ. ಸದ್ಯಕ್ಕೆ ಸಮೀರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ, ಸಮೀರ್ ಮನೆ ಹತ್ರ ಹೋಗಿ ಹಿಂದೂ ಸಂಘಟನೆಗಳು ಗಲಾಟೆಯನ್ನ ಮಾಡಿದ್ವು. ಇನ್ನು ಪೊಲೀಸ್ ಸ್ಟೇಷನ್ಗೆ ಹಳೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅಲ್ಲೂ ಸಹಿತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಸಮೀರ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಯುವತಿಯರ ಮನವೊಲಿಸಿ, ಯುವತಿಯರ ಒಂದು ರೀತಿಯಾಗಿ ಸಲುಗೆಯನ್ನ ಬಳಸ್ಕೊಂಡು ಈ ರೀತಿಯಾಗಿ ಲವ್ ಜಿಹಾದ್ ಮಾಡ್ತಾನೆ ಇವನು. ಜಿಮ್ಗೆ ಬರುವಂಥ ಹಿಂದೂ ಯುವತಿಯರನ್ನೇ ಇವನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮೋಸಕ್ಕೆ ಕೆಡುವಂಥ ಕೆಲಸವನ್ನ ಮಾಡ್ತಾನೆ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇದೆ ಸದ್ಯಕ್ಕೆ.